ಇಲ್ಲಿ ನೋಡ್ತಾ ಇರೋ ದೃಶ್ಯಗಳು ಒಮ್ಮೆ ಎಂಥವರನ್ನೂ ಕೂಡ ಮೈ ನಡುಗಿಸುವಂತೆ ಮಾಡುತ್ತೆ. ಗುಂಡಿ ತಪ್ಪಿಸೋದಕ್ಕೆ ಹೋಗಿ ಸರಣಿ ಅಪಘಾತ ಸಂಭವಿಸಿರೋ ಘಟನೆ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ನಡೆದಿರುವಂಥದ್ದು. ಸರಣಿ ಅಪಘಾತಕ್ಕೆ ಹಾಗೆ ಯಮರಾಜನ ರೌದ್ರ ನರ್ತನಕ್ಕೆ ವಾಹನ ಸವಾರರು ಭಯಗೊಂಡಿದ್ದಾರೆ. ಎಸ್, ತುಮಕೂರು ಬೆಂಗಳೂರು ರಾಷ್ಟ್ರೀಯ ಹೆದ್ದಾರಿ 48ರಲ್ಲಿ 3 ಕಾರು 1 ಲಾರಿ ನಡುವೆ ಭೀಕರ ರಸ್ತೆ ಅಪಘಾತ ಸಂಭವಿಸಿದೆ. ಅಕ್ಷರಶಃ ಈ ಅಪಘಾತದಿಂದ ನೆಲಮಂಗಲ ತಾಲೂಕಿನ ಕೆಂಗಲ್ ಕೆಪ್ಪೋಹಳ್ಳಿ ಜನತೆ ಬೆಚ್ಚಿಬಿದ್ದಿದ್ದಾರೆ. ಈ ದುರಂತದಲ್ಲಿ ಕಾರಿನಲ್ಲಿದ್ದವರು ಸಣ್ಣ ಪುಟ್ಟ ಗಾಯದಿಂದ ಪಾರಾಗಿದ್ದು, ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಗುಂಡಿ ತಪ್ಪಿಸೋದಕ್ಕೆ ಹೋಗಿ ಈ ಸರಣಿ ಅಪಘಾತ ಸಂಭವಿಸಿರೋದು ದುರಂತವೇ ಹೌದು. ಇನ್ನು ಈ ಅಪಘಾತದಿಂದ 2 ರಿಂದ 3 ಕಿಲೋಮೀಟರ್ ಗಟ್ಟಲೆ ಟ್ರಾಫಿಕ್ ಜಾಮ್ ಸಮಸ್ಯೆ ಕೂಡ ಉಂಟಾಗಿತ್ತು. ಸ್ಥಳಕ್ಕೆ ಇತ್ತ ನಮ್ಮ ಟೈಮ್ 9 ನ್ಯೂಸ್ ವಾಹಿನಿ ತೆರಳಿ ಗುಂಡಿ ಬಗ್ಗೆ ಪ್ರಶ್ನೆ ಮಾಡಿದ ಬೆನ್ನಲ್ಲೇ ಒಂದು ಕಡೆ ಗುಂಡಿ ಮುಚ್ಚೋ ಕಾರ್ಯ ಭರದಿಂದ ಸಾಕ್ತು. ಹಾಗೆ ನೆಲಮಂಗಲ ಸಂಚಾರಿ ಪೊಲೀಸರು ಭೇಟಿ ನೀಡಿ ವಾಹನ ದಟ್ಟಣೆ ನಿಯಂತ್ರಣ ಮಾಡೋದಕ್ಕೆ ಹರ ಸಾಹಸವನ್ನ ಪಡೆದಿದ್ದಾರೆ. ಹೊರಗಡೆ ಫುಲ್ ಕಂಪ್ಲೀಟ್ 5-6 ಜನ ಇದ್ವಿ. 6 ಜನದಲ್ಲಿ 3 ಜನಕ್ಕೆ ಏಟಾಗಿದೆ. ಇವಾಗ ಆಂಬುಲೆನ್ಸ್ ಕರ್ಕೊಂಡ್ಬಂದು ಕಳಿಸಿದೀವಿ ಹಾಸ್ಪಿಟಲ್. ನೋಡಿ ಅದೇನ್ ಮಾಡ್ತೀವಿ ಗಾಡಿ ಟಚ್ ಮಾಡ್ದ, ಗಾಡಿ ಹೋಗಿ ಆ ಗಾಡಿ ಟಚ್ ಆಯ್ತು, ಆ ಗಾಡಿ ಹೋಗಿ ಇನ್ನೊಂದು ಗಾಡಿ ಟಚ್ ಆಗಿತ್ತು. ಸರಣಿ ಅಪಘಾತ ಲಾರಿಯಿಂದನೇ ಆಗಿದ್ದು, ಹಳ್ಳದಿಂದನೇ ಆಗಿದ್ದು? ಸರ್ ಲಾರಿಯಿಂದನೂ ಆಯ್ತು, ಹಳ್ಳದಿಂದನೂ ಆಯ್ತು ಸರ್. ರೋಡ್ ಪ್ರಾಬ್ಲಮ್ ಚೆನ್ನಾಗಿಟ್ಟಿದ್ರೆ ಅದು ಆಗ್ತಿರ್ಲಿಲ್ಲ, ನಾಳೆ ಬಂದು ಬದುಕಲಿರಲಿಲ್ಲ. ಅವರು ಲಾರಿ ಅವರು ಸ್ಲೋ ಮೋಷನ್ ಕೊಡ್ತಿದ್ರೆ ಇಷ್ಟೊಂದು ಆವಾಜ್ ದೂರಾಗ 18 ಬರುತ್ತೆ. ನಿಮ್ ಕಾರ್ ಫುಲ್ ಡ್ಯಾಮೇಜ್ ಆಯ್ತಾ? ಹೆಂಗ್ ಆಕ್ಸಿಡೆಂಟ್ ಆಯ್ತು ಸರ್? வண்டி இங்கே நிக்குது, நான் வண்டி எடுக்கல. குழி இருக்குதுன்ட்டு ஸ்லோ பண்ணாங்க. நம்மளது லோடு வண்டி, நானும் கண்ட்ரோல் பண்ணேன், கண்ட்ரோல் பண்ண முடியல, வண்டி வந்து டச் ஆயிடுச்சு.